ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಮನೆಯಲ್ಲಿ ಸ್ತ್ರೀಯರ ಅಂದರೆ ಹೆಂಡತಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು, ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು. ಅವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಹೆದರಿಕೆ ಅಥವಾ ಆತಂಕ ಉಂಟಾಗ್ತಕ್ಕಂಥದ್ದು. ಕೆಲಸವನ್ನ ಹುಡುಕ್ತಾ ಇರತಕ್ಕಂಥವರಿಗೆ ಒಂದಷ್ಟು ದಿನ ಕೆಲಸದ ಅಡಚಣೆ ಹಾಗೇ ಮುಂದುವರಿಯುವಂತಹ ಸಂದರ್ಭ. ಮಾನಸಿಕವಾಗಿ ಧೈರ್ಯವನ್ನ ತಂದುಕೊಂಡು ನನ್ನ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂತಹ ಒಂದು ನಿಶ್ಚಲವಾದಂತಹ ಮನಸ್ಥಿತಿಯಿಂದ ನೀವು ಮುಂದುವರೆದ್ರೆ ಮುಂದಿನ ದಿನಮಾನದಲ್ಲಿ ಅನುಕೂಲವಾಗ್ತಕ್ಕಂಥದ್ದಿದೆ. ಮನೆಗೆ ದುಬಾರಿ ವಸ್ತುವನ್ನ ತರ್ತಕ್ಕಂಥದ್ದು, ಹೆಚ್ಚು ಬೆಲೆ ಬಾಳತಕ್ಕಂತಹ ವಸ್ತುವನ್ನ ಖರೀದಿ ಮಾಡಿ ತರ್ತಕ್ಕಂತಹ ಒಂದು ಸಮಯ ಅಥವಾ ಆ ಒಂದು ಯೋಗ ಇವತ್ತು ಸಿಕ್ಕಬಹುದು. ಕಹಿ ಘಟನೆಗಳನ್ನ ನೆನಪು ಮಾಡಿಕೊಂಡು ಬೇಸರ ಪಡ್ತೀರಿ. ನನ್ನ ಜೀವನದಲ್ಲಿ ಹೀಗಾಯಿತು, ಯಾವತ್ತೋ ಆಗಿದ್ದನ್ನ ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ತಕ್ಕಂತಹ ಪ್ರಮೇಯ ಬರ್ತಕ್ಕಂತಹದ್ದಾಗತ್ತೆ. ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಿಂದ ದೂರ ಇರಬೇಕು. ಯಾಕೆ ಅಂತಂದ್ರೆ ಕಾನೂನಿಗಿಂತ ದೊಡ್ಡವರು ಯಾರೂ ಅಲ್ಲ, ಕಾನೂನಿನ ಮುಂದೆ ತಲೆಯನ್ನ ಬಾಗಬೇಕು ಅನ್ನುವಂಥದ್ದು. ಹಾಗಾಗಿ ನೀವು ಕಾನೂನಾತ್ಮಕವಾಗಿ ಏನೇ ಹೋರಾಟ ಮಾಡಿದರೂ ಕೂಡ ಅದಕ್ಕೆ ಒಂದು ಅರ್ಥ ಇರುತ್ತೆ. ಕಾನೂನು ಬಾಹಿರವಾಗಿ ಏನೇ ಒಂದು ಸಣ್ಣ ಕೆಲಸ ಮಾಡಿದರೂ ಕೂಡ ಅದು ಅಕ್ಷಮ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಮಾಡಿದಂತಹ ಸಹಾಯಕ್ಕೆ ಹೆಚ್ಚು ಹಣ ನಿಮಗೆ ಲಭಿಸ್ತಕ್ಕಂಥದ್ದು. ನೀವೇನೋ ಒಂದು ಸಣ್ಣ ಸಹಾಯವನ್ನು ಮಾಡಿರ್ತೀರಿ ಯಾರಿಗೋ, ಅದಕ್ಕೆ ದ್ವಿಪಟ್ಟು 3 ಪಟ್ಟಷ್ಟು ಹಣ ನಿಮಗೆ ಸಂದಾಯವಾಗ್ತಕ್ಕಂತಹ ಒಂದು ಯೋಗ. ಯಾಕೆ ಅಂತಂದ್ರೆ ನೀವು ಮಾಡಿದಂತಹ ಸಹಾಯದ ಸಮಯ, ಆ ಒಂದು ಅನಿವಾರ್ಯತೆ ಯಾರು ಸಹಾಯವನ್ನು ಪಡ್ಕೊಂಡಿರ್ತಾರೋ ಅವರಿಗೆ ಮಾತ್ರ ಗೊತ್ತಿರುವಂಥದ್ದಾಗತ್ತೆ. ಹರಿದ್ರಾ ಗಣಪತಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಸಂಬಂಧಿಕರ ಮನೆಯಲ್ಲಿ ಏನೋ ಒಂದು ಒಳ್ಳೆಯ ಸುದ್ದಿಯನ್ನ ಕೇಳಿ ಅಥವಾ ಮನಸ್ಸಿಗೆ ಖುಷಿಯನ್ನ ಕೊಡ್ತಕ್ಕಂತಹ ವಿಚಾರದಿಂದ ನೀವು ಪುಳಕಿತರಾಗ್ತೀರಿ. ನಮ್ಮ ಮನೆಯಲ್ಲೇ ಇಂತಹ ಸಂತೋಷ ಆದಷ್ಟು ನನಗೆ ತೃಪ್ತಿ ಆಗ್ತಾ ಇದೆ ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಬರುವಂಥದ್ದಾಗತ್ತೆ. ನಿಮ್ಮ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮಲ್ಲಿ ಏನೋ ಒಂದಷ್ಟೆಲ್ಲ ದೌರ್ಬಲ್ಯಗಳಿದೆ, ಅದು ಸೋಮಾರಿತನ ಇರಬಹುದು, ಅಥವಾ ಬಾಯಲ್ಲಿ ಏನಿರುತ್ತೋ ಅದನ್ನೇ ಮಾತಾಡುವಂಥದ್ದಿರ್ಬೋದು, ಅಥವಾ ಆಲಸ್ಯದಿಂದ ಜಾಡ್ಯದಿಂದ ಎಲ್ಲ ಕೆಲಸಗಳನ್ನು ಮುಂದಕ್ಕೆ ಹಾಕ್ತಕ್ಕಂತಹ ಪ್ರವೃತ್ತಿ ಇರ್ಬೋದು. ಇವೆಲ್ಲವನ್ನ ದೂರ ಮಾಡ್ತಕ್ಕಂಥದ್ದು ಒಳ್ಳೆಯದು. ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉಡುಗೊರೆಗಳು ಸಿಕ್ಕುವಂಥದ್ದಿರ್ಬೋದು. ನಿಮ್ಮ ಕೆಲಸದ ವೈಖರಿಯನ್ನ ಮೆಚ್ಚಿ ನಿಮಗೆ ಇನ್ನಷ್ಟು ಮತ್ತಷ್ಟು ಜವಾಬ್ದಾರಿಯನ್ನ ನೀಡುವಂತಹ ಪ್ರಸಂಗಗಳೇ ಇರಬಹುದು. ಇವೆಲ್ಲ ನಿಮಗೆ ನಡೆಯುವಂತಹ ದಿವಸ. ದುಂದು ವೆಚ್ಚವನ್ನು ಮಾಡಬೇಡಿ, ಖರ್ಚು ಮಾಡಿ, ಅಗತ್ಯ ಇರುವಷ್ಟು ಧಾರಾಳವಾಗಿ ಖರ್ಚು ಮಾಡಿ. ದುಂದು ವೆಚ್ಚಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಮಧ್ಯಾಹ್ನದ ನಂತರದಲ್ಲಿ ಹಣ ಹೂಡಿಕೆಯನ್ನು ಮಾಡತಕ್ಕಂತಹ ಒಂದು ಯಾವುದಾದ್ರೂ ಆಲೋಚನೆಗಳಿದ್ರೆ ಖಂಡಿತವಾಗಿ ಅದನ್ನು ಮಧ್ಯಾಹ್ನದ ನಂತರದಲ್ಲಿ ಮಾಡ್ತಾ ಹೋಗಿ. ವೀರಭದ್ರನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಎಲ್ಲ ದುಗುಡ ದುಮ್ಮಾನಗಳು ದೂರವಾಗಲಿ. ಶುಭವಾಗಿ. ಮಿಥುನ ರಾಶಿ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಖ್ಯಾತಿ, ನಿಮ್ಮ ಗೌರವ, ನಿಮ್ಮ ಹೆಸರು ಹೆಚ್ಚಾಗ್ತಕ್ಕಂಥದ್ದು. ಅಷ್ಟು ಮನಸ್ಸಿಗೆ ಮುದ ನೀಡತಕ್ಕಂತಹ ರೀತಿಯಲ್ಲಿ ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸ್ತೀರಿ ಅಂತ ಅರ್ಥ. ಇದು ಪ್ರತಿನಿತ್ಯವೂ ಇರಬೇಕು ಅನ್ನುವಂತಹ ಆಸೆ, ಅಪೇಕ್ಷೆ, ಅಭಿಲಾಷೆ ನಮ್ಮದಾಗಿರುತ್ತೆ. ಹಾಗೆ ಕುಟುಂಬ ಸದಸ್ಯರ ಬೆಂಬಲ ನಿಮಗೆ ಯಾವಾಗಲೂ ಇರುವಂತಹದ್ದು. ಅದರ ಸದುಪಯೋಗ ಮಾಡಿಕೊಳ್ಬೇಕು. ಒಳ್ಳೆಯ ಕೆಲಸಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ಯಾರು ನಿಮಗೆ ಬೆಂಬಲವನ್ನು ನೀಡಿದ್ದಾರೋ ಅವರಿಗೂ ಕೂಡ ಒಳಿತನ್ನ ಬಯಸ್ತಕ್ಕಂಥದ್ದು, ಒಳಿತನ್ನ ಮಾಡ್ತಕ್ಕಂತಹ ಮನಃಪ್ರವೃತ್ತಿ ನಿಮ್ಮದಾಗಿರಬೇಕು ಅಂತಕ್ಕಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಯನ್ನ ಎದುರಿಸಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡೋದಕ್ಕೆ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ. ಮನಸ್ಸಿನಲ್ಲಿ ಮಾತ್ರ ಇವತ್ತೇ ಪ್ರಾರಂಭ ಮಾಡಿಬಿಡಬೇಕು, ಈಗಲೇ ಅದನ್ನ ಆರಂಭ ಮಾಡಿಬಿಡಬೇಕು ಅಂತಕ್ಕಂತಹ ಒತ್ತಡ ಇರುತ್ತೆ. ಆದರೆ ದಿನ ಚೆನ್ನಾಗಿಲ್ಲದೆ ಇರೋದ್ರಿಂದ ಕಾಯುವಂಥದ್ದು ಒಳ್ಳೆಯದು. ಮಕ್ಕಳ ಸಾಧನೆಯಿಂದ ಸಂತೋಷ ಪಡ್ತೀರಿ. ಮಕ್ಕಳ ವಿದ್ಯಾಭ್ಯಾಸ
ಅವರ ನಡೆ ನುಡಿ, ಜೀವನದಲ್ಲಿ ಅವರು ಕಂಡಂತಹ ಒಂದು ಅತ್ಯುತ್ತಮವಾದಂತಹ ಪ್ರತಿಭೆ, ಅವರಿಗೆ ಸಿಕ್ಕುವಂತಹ ಗೌರವ, ಇವೆಲ್ಲವನ್ನ ನೋಡಿ ಸಂತೋಷ ಪಡ್ತೀರಿ ಅಂತಕ್ಕಂಥದ್ದು. ವ್ಯಾಪಾರ ವ್ಯವಹಾರಾದಿಗಳು ಚೆನ್ನಾಗಿ ನಡೀತಕ್ಕಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಸ್ವಲ್ಪ ಮುಂದಕ್ಕೆ ಹಾಕುವಂತಹ ಒಂದು ಮನಸ್ಥಿತಿಗೆ ಬಂದರೆ ಅದು ನಿಮಗೆ ಆಗತಕ್ಕಂತಹ ನಷ್ಟವನ್ನು ತಪ್ಪಿಸುತ್ತೆ ಎನ್ನುವಂಥದ್ದು. ರುದ್ರವಟುಕನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ, ಹಣ್ಣು ಹೂವು ತರಕಾರಿ ಇತ್ಯಾದಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಶುಭ ಫಲಗಳು ಕೂಡ ಅವರ ಪರವಾಗಿ ಕೆಲಸ ಮಾಡುತ್ತೆ. ಮನೆಯ ವಿಚಾರದಲ್ಲಿ ಹೆಚ್ಚು ಗಮನವನ್ನು ಕೊಡಬೇಕು. ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳು ಜೀವನಕ್ಕೆ ಬೇಕು, ಆದರೆ ಕೌಟುಂಬಿಕವಾಗಿಯೂ ಸಾಂಸಾರಿಕವಾಗಿಯೂ ನಿಮ್ಮ ಜವಾಬ್ದಾರಿ ಇದೆ ಅನ್ನುವಂಥದ್ದನ್ನು ಮರೆಯುವಂತಿಲ್ಲ. ಆ ವಿಷಯದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾದಂಥದ್ದಿದೆ. ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಒಳ್ಳೆಯ ದಿವಸ. ಅಂದರೆ ನೀವೀಗಾಗಲೇ ಏನೋ ಕೆಲಸ ಮಾಡ್ತಾ ಇದ್ದೀರಿ, ಅದನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡ್ಕೊಳ್ತಕ್ಕಂತಹದ್ದು, ವಿಸ್ತಾರ ಮಾಡ್ಕೊಳ್ತಕ್ಕಂತಹದ್ದು, ದೊಡ್ಡದಾಗಿ ಬೆಳೆಸ್ತಕ್ಕಂತಹ ಪ್ರಯತ್ನ, ಇವೆಲ್ಲವೂ ಕೂಡ ಒಳ್ಳೆಯದಾಗಿರುತ್ತೆ. ಅರ್ಧಕ್ಕೆ ನಿಂತಹ ಕೆಲಸಗಳು ಮತ್ತೆ ಆರಂಭವಾಗುವಂತಹ ಸೂಚನೆ ಇದೆ. ಯಾವುದೋ ಕೆಲಸ ಪ್ರಾರಂಭ ಮಾಡಿರ್ತೀರಿ, ಕಾರಣಾಂತರಗಳಿಂದ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ, ಅಥವಾ ಸ್ವಲ್ಪ ದಿವಸ ನಡೆದು ನಿಂತು ಹೋಗಿರುತ್ತೆ. ಪುನರಾರಂಭ ಮಾಡೋದಕ್ಕೆ ಅವಕಾಶವೇ ಆಗಿರುವುದಿಲ್ಲ. ಆದರೆ ಇವತ್ತು ಅದಕ್ಕೆ ಯೋಗ ಕೂಡಿ ಬರ್ತಾ ಇದೆ ಅಂತಕ್ಕಂಥದ್ದು. ಸಂಜೆಯ ಹೊತ್ತಿಗೆ ಪದಾರ್ಥ ಅಥವಾ ಹಣವನ್ನ ಏನೋ ವ್ಯತ್ಯಾಸ ಮಾಡ್ಕೊಳ್ತೀರಿ, ಕಳೆದು ಹೋಗ್ಬೋದು, ನಷ್ಟ ಆಗ್ಬೋದು, ವ್ಯತ್ಯಾಸಗಳಾಗಬಹುದು, ಅಥವಾ ವಂಚನೆ ಆಗಬಹುದು. ಹೀಗೆ ನಾನಾ ರೀತಿಯಲ್ಲಿ ಅದು ಬೇರೆ ಅರ್ಥವನ್ನ ಕೊಡುವ ಹಾಗೆ ದುರ್ವಿನಿಯೋಗವಾಗ್ತಕ್ಕಂಥದ್ದಾಗ್ಬೋದು. ಎಚ್ಚರಿಕೆಯನ್ನು ವಹಿಸಿ. ಎಚ್ಚರ ತಪ್ಪಿದಾಗ ಈ ಕಷ್ಟ ನಷ್ಟಗಳನ್ನು ನೋಡಲೇಬೇಕಾದಂತಹ ಪರಿಸ್ಥಿತಿ ಬಂದು ಒದಗುತ್ತೆ. ಸ್ಕಂದನನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ.